ಇದರಿಂದ ಹೆಚ್ಚು ಚೂಪಾಗಿರುವುದರ ಜೊತೆಗೆ ಹೆಚ್ಚು ಬಾಳಿಕೆ ಬರುವುದನ್ನು ಕೂಡ ಇಲ್ಲಿ ಪ್ರಮುಖವಾಗಿ ಗುರುತಿಸುತ್ತೇವೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಗ್ರಾಮೀಣ ಪ್ರದೇಶದ ವಸ್ತುಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ ಗ್ರಾಮೀಣ ನೆನಪುಗಳು. ಇದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಪರಿಸರದ ಮರೆಯಾಗುತ್ತಿರುವ ವಸ್ತುಗಳನ್ನು ಅಥವಾ ವಿವಿಧ ಉಪಕರಣಗಳನ್ನು ಪರಿಚಯಿಸುವ ವಿಶೇಷ ಪ್ರಯತ್ನ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ ಕೇಳುಗರೆ, ಮಾಹಿತಿ ಖಜಾನೆಯ ಇವತ್ತಿನ ಹಲವು ಗ್ರಾಮೀಣ ಪರಿಸರದಲ್ಲಿ ಬಳಸ್ತಕ್ಕಂಥ ವಸ್ತುಗಳನ್ನ ಪರಿಚಯಿಸ್ತಕ್ಕಂಥ ಕಾರ್ಯಕ್ರಮ ಗ್ರಾಮೀಣ ನೆನಪುಗಳು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಗ್ರಾಮೀಣ ಪರಿಸರದಲ್ಲಿ ಹಲವಾರು ವಸ್ತುಗಳು ಇರ್ತಕ್ಕಂಥದ್ದು, ಹಾಗೆ ಪ್ರಾಚೀನ ಕಾಲದಿಂದಲೂ ಕೂಡ ಸಾಕಷ್ಟು ಉಪಕರಣಗಳು ಮುನ್ನೆಲೆಗೆ ಬಂದಿದೆ. ಅವುಗಳಲ್ಲಿ ಪ್ರಮುಖವಾದ ಒಂದು ಉಪಕರಣ ಯಾವುದಪ್ಪ ಅಂದ್ರೆ ಕುಡುಗೋಲು. ಇದನ್ನ ಕುಡ್ಲು ಅಂತಕ್ಕಂತಹ ಹೆಸರಿನಿಂದ ಗ್ರಾಮೀಣ ಭಾಷೆಯಲ್ಲಿ ಕರೆಯುತ್ತಾರೆ. ಹಾಗಾದ್ರೆ ಕುಡ್ಲು ಅಥವಾ ಕುಡುಗೋಲು, ಇದರ ಪ್ರಯೋಜನ ಏನು, ಇದನ್ನ ಯಾಕೆ ಬಳಸ್ತಾರೆ, ಇದರ ಮಹತ್ವ ಏನು ಅನ್ನೋದನ್ನ ಇವತ್ತಿನ ಸಂಚಿಕೆ ನಿಮಗೆ ತಿಳಿಸುತ್ತೆ. ಬನ್ನಿ, ಹಾಗಿದ್ರೆ ಈ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಮಾನವನ ವಿಕಾಸದಲ್ಲಿ ಕೃಷಿ ಅಂತಕ್ಕಂಥದ್ದು ಪ್ರಧಾನ ಪಾತ್ರ ವಹಿಸ್ತಕ್ಕಂಥ ಒಂದು ವ್ಯವಸ್ಥೆ. ಇಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಕೃಷಿ ಅಂತಕ್ಕಂಥದ್ದು ಮಾನವನ ಮೊದಲ ಕಸುಬಾಗಿ ಮೂಡಿ ಬಂದಿರತಕ್ಕಂಥದ್ದು. ಗ್ರಾಮೀಣ ಪರಿಸರವಲ್ಲದೆ ನಗರ ಪ್ರದೇಶದ ಜನರು ಕೂಡ ಕೃಷಿ ಪ್ರಧಾನ ರಾಷ್ಟ್ರವಾದ ನಮ್ಮ ರಾಷ್ಟ್ರದಲ್ಲಿ ಕೃಷಿಯನ್ನ ಅವಲಂಬಿಸಿರ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಇಲ್ಲಿ ಹಲವಾರು ಉಪಕರಣಗಳು ತಮ್ಮದೇ ಆದ ಪಾತ್ರವನ್ನು ವಹಿಸುತ್ತವೆ. ಆಧುನಿಕವಾಗಿ ಬಂದಂತೆ ಸಾಕಷ್ಟು ಬದಲಾವಣೆಗಳೊಂದಿಗೆ ಆ ಉಪಕರಣಗಳು ಇಂದಿಗೂ ಕೂಡ ಜೀವಂತವಾಗಿವೆ. ಈ ಕುಡುಗೋಲನ್ನ ಕೃಷಿಕರ ಬದುಕಿನ ಒಂದು ಅವಿಭಾಜ್ಯ ಅಂಗವಾಗಿ ದೇಶದ ವಿವಿಧೆಡೆ ನೋಡಲಾಗುತ್ತಿದೆ. ಹಸ್ತಚಾಲಿತವಾಗಿ ಬಳಸುವ ಈ ಕುಡುಗೋಲು ಸಾಮಾನ್ಯವಾಗಿ ಮಾನವನಿಗೆ ತನ್ನ ವಿವಿಧ ಬಳಕೆಗಳಿಗೆ, ಉದಾಹರಣೆಗಾಗಿ ಕೊಯ್ಲು ಮಾಡುವುದು ಅಥವಾ ಹುಲ್ಲು ಕೊಯ್ಯುವುದು, ಪಶುಗಳಿಗೆ ಆಹಾರವನ್ನ ಕೊಯ್ಯುವುದು ಹಾಗೂ ಕಳೆ ಕೀಳುವುದು ಮತ್ತಿತರ ಉದ್ದೇಶಗಳಿಗೆ, ಹಾಗೂ ಮರ ಕಡಿಯುವುದು, ಮಾಂಸ ಕತ್ತರಿಸುವುದು, ಮಾಂಸ ಕಟ್ ಮಾಡುವುದು ಮತ್ತಿತರ ಪರಿಕಲ್ಪನೆಗಳಿಗೆ ಈ ಕುಡುಗೋಲು ಬಳಕೆಯಲ್ಲಿದೆ. ಆದರೆ ಸೌದೆ ಬೇಕು ಅಂತ ಮರ ಎಲ್ಲ ಕಡಿದು ಇವತ್ತು ಅರಣ್ಯ ನಾಶವಾಗಿ ಇಡೀ ಪ್ರಪಂಚ, ಇಡೀ ಭೂಲೋಕ ಸೆಕೆಯಿಂದ ನರಳುತ್ತಾ ಇದೆ. ಹಾಗಾಗಿ ಈ ಕೆಲಸವನ್ನು ಮಾಡಕ್ಕೆ ಹೋಗಬೇಡಿ. ಇನ್ನು ಇದರ ವಿಕಾಸ ಸಾವಿರಾರು ವರ್ಷಗಳ ಅನುಭವ ಹೊಂದಿರತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಮಾನವನ ಶ್ರಮದಾಯಕ ಕೆಲಸವನ್ನ ಕಡಿಮೆ ಮಾಡಬೇಕು, ಹೆಚ್ಚು ಶ್ರಮ ಪಡಬಾರದು ಅಂತಕ್ಕಂತಹ ಉದ್ದೇಶಗಳಿಂದ ಈ ಕುಡುಗೋಲು ಬಳಕೆಗೆ ಬಂತು. ಇನ್ನು ಇದರ ಇತಿಹಾಸವನ್ನ ಸ್ವಲ್ಪ ನೋಡೋದಾದ್ರೆ, ಪ್ರಮುಖವಾಗಿ ಕುಡುಗೋಲು ಅಂತಕ್ಕಂಥದ್ದು 15,000 ವರ್ಷಗಳ ಹಿಂದೆ ಮೆಸೊಪಟೋಮಿಯಾ, ಸಿಂಧೂ ಬಯಲಿನ ನಾಗರಿಕತೆಯ ಮೆಸೊಪಟೋಮಿಯಾ ಅನ್ನುವಂತಹ ನಗರದಲ್ಲಿ ಪ್ರಾರಂಭವಾಯಿತು. ಮೊದಲಿಗೆ ಕಲ್ಲಿನ ರೂಪದ ಕುಡುಗೋಲನ್ನ ಬಳಸ್ತಾ ಇದ್ರು. ಇನ್ನು ನವಶಿಲಾಯುಗದ ಪೂರ್ವಕಾಲದಲ್ಲಿಯೇ
ಕುಡುಗೋಲುಗಳನ್ನು ಪ್ರಮುಖವಾಗಿ ಮೂಳೆಗಳ ಇಡಿಯನ್ನು ಬಳಸಿಕೊಂಡು ಅದಕ್ಕೆ ಚೂಪಾದ ಕಲ್ಲುಗಳನ್ನು ಜೋಡಿಸುವುದರ ಮೂಲಕ ತಯಾರು ಮಾಡಿ ಬಳಸ್ತಾ ಇದ್ರು. ಆಗಿನ ಕಾಲದಲ್ಲಿ ತಾಮ್ರ ಇವೆಲ್ಲವೂ ಕೂಡ ತುಂಬ ಕಾಸ್ಟ್ಲಿ ಆಗಿದ್ದರ ಪರಿಣಾಮದಿಂದಾಗಿ ಇದನ್ನು ಹೆಚ್ಚಾಗಿ ಬಳಸ್ತಾ ಇದ್ದುದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಈ ಪ್ರಾಚೀನ ಉಪಕರಣ ಮುಂದೆ ಬರ್ತಾ ಬರ್ತಾ ಬೆಳೆಗಳನ್ನು ಕೊಯ್ಲು ಮಾಡೋದಕ್ಕೆ, ಆಗಿನ ಕಾಲದಲ್ಲಿ ಏನು ಈ ಥರ ಇರಲಿಲ್ಲ, ಕಲ್ಲುಗಳನ್ನು ಬಳಸಿ ಬೆಂಕಿಯನ್ನು ಉತ್ಪತ್ತಿ ಮಾಡ್ತಾ ಇದ್ದಂಥ ಸನ್ನಿವೇಶ. ಆಗ ಈ ಮೂಳೆಗಳು, ಪ್ರಾಣಿಗಳ ಚರ್ಮಗಳನ್ನು ಬಳಸಿಕೊಂಡು ಹಾಗೆ ಮರದ ಕೆಲವು ತೊಗಟೆಗಳನ್ನು ಬಳಸಿಕೊಂಡು ಈ ಕುಡುಗೋಲನ್ನು ತಯಾರು ಮಾಡ್ತಾ ಇದ್ರು. ಅಂಥ ಸನ್ನಿವೇಶದಲ್ಲಿಯೇ ಕೊಯ್ಲುಗಳನ್ನು ಮಾಡೋದಕ್ಕೆ, ಬೆಳೆಗಳನ್ನು ಬೆಳೆಯೋದಕ್ಕೆ, ಹುಲ್ಲು ಕೊಯ್ಯೋದಕ್ಕೆ, ಕಳೆ ಕೀಳೋದಕ್ಕೆ ಎಲ್ಲದಕ್ಕೂ ಕೂಡ ಇದನ್ನು ಬಳಸ್ತಾ ಇದ್ರು. ಇನ್ನು ಪ್ರಾಚೀನ ಕಾಲದಲ್ಲಿ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಪ್ರಮುಖವಾಗಿ ಹರಪ್ಪ ಮತ್ತು ಮೊಹೆಂಜೊದಾರೋ ಅಂತಕ್ಕಂತಹ ನಗರಗಳಲ್ಲಿ ಇದರ ಉತ್ಖನನಗಳು ಕಂಡು ಬಂದಿವೆ. ಅಂದರೆ ಆಗಿನ ಕಾಲದಲ್ಲಿ ಹೇಗೆ ಬಳಸ್ತಾ ಇದ್ರು, ಯಾವ ಯಾವ ಉಪಕರಣಗಳನ್ನು ಬಳಸ್ತಾ ಇದ್ರು, ಅಂದರೆ ಕುಡುಗೋಲನ್ನು ಹೇಗೆ ಬಳಸ್ತಾ ಇದ್ರು. ಆಗ ಕಂಚು ಮತ್ತು ತಾಮ್ರ ಬಹಳ ಬೆಲೆ ಇತ್ತು. ಹಾಗಾಗಿ ಅತಿ ಸಣ್ಣ ರೈತರಿಗೆ ಇದನ್ನು ಕೊಂಡುಕೊಂಡು ಬಳಸೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಆಗ ಚೂಪಾದ ಕಲ್ಲನ್ನು ಬಳಸ್ಕೊಂಡು ಅವರು ಕುಡುಗೋಲನ್ನು ತಯಾರಿ ಮಾಡ್ತಾ ಇದ್ರು. ಇನ್ನು ವೇದಗಳ ಕಾಲಕ್ಕೆ ಬಂದಂತೆ ಕುಡುಗೋಲಿನ ಸ್ಥಾನ ಭಾರತೀಯ ಕೃಷಿ ಪದ್ಧತಿಯಲ್ಲಿ ಹಾಗೂ ತನ್ನದೇ ಆದಂತಹ ಮುನ್ನೆಲೆಯನ್ನು ಪಡ್ಕೊಂಡಿತ್ತು. ನಂತರದಲ್ಲಿ ಋಗ್ವೇದದಲ್ಲಿ ದಾತ್ರ ಅಂತಕ್ಕಂತಹ ಹೆಸರಿನಿಂದ ಪಕ್ವವಾದ ಹೆಸರನ್ನು ಪಡೆದುಕೊಂಡು ಈ ಕುಡುಗೋಲು ತನ್ನ ಇತಿಹಾಸವನ್ನು ಸೃಷ್ಟಿಸಿಕೊಂಡಿತ್ತು. ವೇದಗಳ ಕಾಲದಲ್ಲಿ ಕಣಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಬೆಳೆಗಳನ್ನು ಕೊಯ್ಲು ಮಾಡಿ ಕಣ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಈ ಕುಡುಗೋಲನ್ನು ಹೆಚ್ಚು ರೈತರು ಬಳಸ್ತಾ ಇದ್ರು. ಇನ್ನು ಕಾಲ ಕಳೆದಂತೆ ಕಂಚು, ಕಬ್ಬಿಣ ಇವುಗಳಿಗೆ ಇದು ತೆರೆದುಕೊಂಡಿತ್ತು. ಕಾಲ ಕಳೆದಂತೆ ಕಬ್ಬಿಣದ ಯುಗ ಬಂತು. ಅದರಿಂದ ಇದನ್ನು ಕಬ್ಬಿಣಕ್ಕೆ ಬದಲಾಯಿಸಲಾಯಿತು. ಮರದ ಇಡಿಯನ್ನು ಬಳಸಿಕೊಂಡು ಕಬ್ಬಿಣದ ಮೂಲಕ ಈ ಕುಡುಗೋಲುಗಳನ್ನು ತಯಾರಿಸಲಾಯಿತು. ಇದರಿಂದ ಹೆಚ್ಚು ಚೂಪಾಗಿರುವುದರ ಜೊತೆಗೆ ಹೆಚ್ಚು ಬಾಳಿಕೆ ಬರುವುದನ್ನು ಕೂಡ ಇಲ್ಲಿ ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಇದರ ರಚನೆಯನ್ನು ಗಮನಿಸಿದಾಗ ಇದು ಸಣ್ಣ ಮರದ ಇಡಿಯನ್ನು ಒಳಗೊಂಡಿದ್ದು ಇದು ಬಾಗಿದಂತೆ ಇರುತ್ತದೆ. ವ್ಯಕ್ತಿಯೊಬ್ಬನಿಗೆ ಇದನ್ನು ಬಳಸುವ ಸಂದರ್ಭದಲ್ಲಿ ಕಾಂಡವನ್ನು ಒಂದು ಕೈಯಿಂದ ಹಿಡಿದು ಇನ್ನೊಂದು ಕೈಯಿಂದ ಕತ್ತರಿಸಲು ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಇವುಗಳನ್ನು ಪ್ರಮುಖವಾಗಿ 2 ವಿಧಗಳನ್ನಾಗಿ ಮಾಡಬಹುದು. ಹಲ್ಲಿರುವ ಮತ್ತು ಸ್ಮೂತ್ ಆದಂತಹ ಹಲಗೆಗಳು ಇರ್ತಕ್ಕಂಥದ್ದನ್ನು ಕೂಡ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇಲ್ಲಿ ಹಲಗೆಗಳ ರೂಪದಲ್ಲಿಯೂ ಕೂಡ ಈ ಕುಡುಗೋಲನ್ನು ಬಳಸ್ತಾರೆ. ಇನ್ನೊಂದು ಪ್ರಕಾರದಲ್ಲಿ ಅಂದರೆ ಮರಗಳ ಇಡಿಗಳನ್ನು ನೀಡೋದರ ಮೂಲಕ ಅದನ್ನು ಬಳಸಲಾಗುತ್ತೆ. ಹಲಗೆಗಳ ಮೂಲಕನೂ ಕೂಡ ಇದನ್ನು ಬಳಸಲಾಗ್ತಾ ಇದೆ. ಇನ್ನೊಂದು ಆಕಾರದಲ್ಲಿ ಗರಗಸದ ರೀತಿಯಲ್ಲಿಯೂ ಕೂಡ ಬಳಸ್ಬೋದು. ಅದನ್ನು ಹೆಚ್ಚು ಒಣಗಿದ ಮರಗಳನ್ನು ಕತ್ತರಿಸಲು ಅಥವಾ ಒಣಗಿದ ವಸ್ತುಗಳನ್ನು ಕತ್ತರಿಸಲು ಬಳಸಲಾಗುತ್ತೆ. ಹುಲ್ಲುಗಳನ್ನು ಕೊಯ್ಯಲು ಹಿಡಿಕೆ ಇರತಕ್ಕಂತಹ ಈ ಕುಡುಗೋಲನ್ನು ಬಳಸಲಾಗುತ್ತೆ. ಇದು ಸ್ವಲ್ಪ ದಪ್ಪ ಮತ್ತು ಭಾರವಾಗಿರುತ್ತದೆ. ಹಾಗೆ ಇದನ್ನು ಕಲ್ಲಿಗೆ ಉಜ್ಜುವುದರ ಮೂಲಕವೂ ಕೂಡ ಚೂಪು ಮಾಡಬಹುದು. ಹಾಗೆ ಸಾಣೆ ಹಿಡಿಯುವವರ ಮೂಲಕವೂ ಕೂಡ ನಾವು ಚೂಪು ಮಾಡಿಸಬಹುದು. ಇನ್ನು ಬೆಳೆಗಳನ್ನು ಕತ್ತರಿಸ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಗರಗಸದ ರೀತಿಯ ವಸ್ತುವನ್ನು ಹೆಚ್ಚಾಗಿ ಬಳಸ್ತಾರೆ. ಅದನ್ನು ಆಧುನಿಕ ಉಪಕರಣದಲ್ಲಿಯೂ ಕೂಡ ಬಳಸ್ತಾ ಇರತಕ್ಕಂಥದ್ದು ಈ ಕುಡುಗೋಲಿನ ಶ್ರೇಷ್ಠತೆಯನ್ನು ಇಂದಿಗೂ ಕೂಡ ಉಳಿಸ್ಕೊಂಡಿದೆ. ಇನ್ನು ಇದನ್ನು ತಯಾರು ಮಾಡತಕ್ಕಂಥ ಸಂದರ್ಭದಲ್ಲಿ ಇಂಗಾಲದ ಉಕ್ಕುಗಳನ್ನು ಕೂಡ ಬಳಸಲಾಗುತ್ತೆ. ಹಾಗೆ ಕೆಲವು ಪ್ರಾಚೀನ ವಸ್ತುಗಳನ್ನು ಕೂಡ ಇಂದಿಗೂ ಕೂಡ ಬಳಸಿಕೊಂಡು ಈ ಕುಡುಗೋಲನ್ನು ತಯಾರಿ ಮಾಡಲಾಗುತ್ತೆ. ಇನ್ನು ಇದರ ಇಡಿಯನ್ನು ಅಕೇಶಿಯಾ ಮತ್ತು ಬೇವಿನ ಮರದ ತುಂಡುಗಳಿಂದ
ತಯಾರು ಮಾಡಲಾಗುತ್ತದೆ. ಇನ್ನು ಆಧುನಿಕತೆ ಬಂದಂತೆ ಮರದ ಇಡಿಗಳ ಬದಲು PVC ಹಾಗೂ ಪ್ಲಾಸ್ಟಿಕ್ ಇಡಿಗಳಿದ್ದರೂ ಕೂಡ ಇಂದಿಗೂ ಕೂಡ ರೈತಾಪಿ ವರ್ಗದವರು ಇದನ್ನು ಮರದ ಇಡಿಯ ಮೂಲಕವೇ ಬಳಸುತ್ತಿದ್ದಾರೆ. ಮರದ ಇಡಿಯನ್ನು ಯಾಕೆ ಬಳಸ್ತಾರೆ ಅಂದರೆ, ಬೆವರು ಬಂದರೆ ಕೈಯಲ್ಲಿ ಅದು ಜಾರದಂತೆ ಹಿಡಿದುಕೊಳ್ಳಲು ಸಹಾಯ ಮಾಡುತ್ತದೆ. ಆದರೆ ಪ್ಲಾಸ್ಟಿಕ್ ಇಡಿಗಳು ಜಾರುತ್ತೆ, ಹಾಗಾಗಿ ಅದು ಕಾಲಿಗೆಲ್ಲ ಪೆಟ್ಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಇನ್ನು ಇದರ ಇಡಿ ಚಿಕ್ಕದಾಗಿರುವುದರಿಂದ ರೈತರು ಬಾಗಿ ಕೆಲಸಗಳನ್ನು ಮಾಡಬೇಕಾಗುತ್ತದೆ. ಇದು ಕಷ್ಟ ಎನಿಸಿದರೂ ಕೂಡ ನೆಲದ ಮಟ್ಟದ ಗಿಡಗಳನ್ನು ಕತ್ತರಿಸಲು ಹಾಗೂ ಮಣ್ಣುಗಳನ್ನು ಗಮನಿಸಲು ಕೂಡ ಇದು ಸಹಾಯ ಮಾಡುತ್ತದೆ. ಇನ್ನು ಇದನ್ನು ತಯಾರು ಮಾಡ್ತಕ್ಕಂಥವರು ಕಮ್ಮಾರರು. ಅವರು ಏನು ವಸ್ತುಗಳನ್ನು ಬೇಕಾದರೂ ಗ್ರಾಮೀಣ ಪರಿಸರದಲ್ಲಿ ತಯಾರು ಮಾಡುವಂತಹ ಕೌಶಲ್ಯವನ್ನು ಒಳಗೊಂಡಿರುತ್ತಾರೆ. ಒಂದು ತುಂಡು ಕಬ್ಬಿಣವನ್ನು ಈ ರೀತಿ ಬಾಗಿಸುವುದರ ಮೂಲಕ ಕುಡುಗೋಲನ್ನಾಗಿ ಮಾಡಿಕೊಂಡು ರೈತಾಪಿ ವರ್ಗದವರು ಎಲ್ಲರನ್ನೂ ಕೂಡ ಅನುಕೂಲ ಆಗಲಿ ಅಂತಕ್ಕಂತಹ ಉದ್ದೇಶವನ್ನು ಇಟ್ಟುಕೊಂಡು ತಮ್ಮ ಹೊಟ್ಟೆಪಾಡನ್ನು ನೋಡ್ಕೊಳ್ತಾ ಕಮ್ಮಾರಿಕೆ ಮಾಡ್ತಕ್ಕಂಥವರು ಜೀವನವನ್ನು ಸಾಗಿಸುತ್ತಿದ್ದಾರೆ. ಇದನ್ನು ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಂಡದ ಮೂಲಕ ಕೆಂಪಾಗುವ ರೀತಿಯಲ್ಲಿ ಕಾಯಿಸಲಾಗುತ್ತದೆ. ನಂತರದಲ್ಲಿ ಅಡಿಗಲ್ಲ ಮೇಲಿಟ್ಟು ಇದನ್ನು ಉದ್ದ ಬರುವ ರೀತಿಯಲ್ಲಿ ಸುತ್ತಿಗೆಯಿಂದ ಒಡೆಯಲಾಗುತ್ತದೆ. ಪ್ರಮುಖವಾಗಿ ಹದ ಮಾಡ್ತಕ್ಕಂಥದ್ದು ಅಥವಾ ಶಾಖವನ್ನು ನೀಡ್ತಕ್ಕಂಥದ್ದು ಕುಡುಗೋಲಿನ ಬಾಳಿಕೆಗೆ ಪ್ರಮುಖವಾದ ನೆಲೆಯನ್ನು ಕಲ್ಪಿಸಿಕೊಡುತ್ತೆ. ಅಂದರೆ ಈ ಕುಡುಗೋಲು ಹೆಚ್ಚು ಬಾಳಿಕೆ ಬರಬೇಕು ಅಂದರೆ ಈ ರೀತಿ ಹದಗೊಳಿಸಬೇಕು, ಅದು ಉದ್ದವಾಗಿ ಬಾಗಬೇಕು ಅನ್ನೋದರಿಂದ ದೃಷ್ಟಿಯಿಂದ ಇದನ್ನು ಹೆಚ್ಚಾಗಿ ಮಾಡಲಾಗುತ್ತೆ. ಶಾಖ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಇನ್ನು ಅತಿ ಹೆಚ್ಚಾಗಿ ಕಾಯಿಸಿದ ಆ ಲೋಹವನ್ನು ಕಬ್ಬಿಣವನ್ನು ಕಾಯಿಸಿ ನಂತರದಲ್ಲಿ ಅದನ್ನು ತಣ್ಣಗೆ ಮಾಡಲು ನೀರನ್ನು ಬಳಸಲಾಗುತ್ತದೆ ಹಾಗೂ ಸಾಧಾರಣವಾಗಿ ಬಿಸಿ ಮಾಡಿ ಗಾಳಿಯಲ್ಲಿ ಅದನ್ನು ತಂಪು ಮಾಡಲು ಬಿಡಲಾಗುತ್ತದೆ. ಇನ್ನು ಗ್ರಾಮೀಣ ಪರಿಸರದಲ್ಲಿರ್ತಕ್ಕಂತಹ ಕಮ್ಮಾರರು ಬೆಂಕಿಯ ಬಣ್ಣವನ್ನು ನೋಡಿಯೇ ಅದು ಯಾವ ರೀತಿ ಕಾಯಬಹುದು, ಯಾವ ಆಕಾರಕ್ಕೆ ಬರಬಹುದು ಎಂತಕ್ಕಂತಹ ಕೌಶಲ್ಯವನ್ನು ಅವರು ಹೊಂದಿರ್ತಾರೆ. ಅಂದರೆ ಅದರ ಬಗ್ಗೆ ಅವರಿಗೆ ಜ್ಞಾನ ಇರುತ್ತೆ. ಹಾಗಾಗಿ ಆ ವಿಷಯ ಅವರಿಗೆ ಸರ್ವೇ ಸಾಮಾನ್ಯವಾಗಿ ತಿಳಿದಿರುತ್ತೆ. ಇನ್ನು ಅಲ್ಲಿನ ವಿನ್ಯಾಸಗಳು, ಅಲ್ಲಿನ ಮಣ್ಣಿನ ಕೌಶಲ್ಯಗಳು, ಅಲ್ಲಿನ ಪರಿಸರವನ್ನು ಗಮನಿಸಿಕೊಂಡು ಆಯಾ ಪ್ರದೇಶಕ್ಕೆ ಹೇಗೆ ಬೇಕು ಹಾಗೆ ಕುಡುಗೋಲನ್ನು ತಯಾರಿಸಲಾಗುತ್ತದೆ. ಇನ್ನು ಇದನ್ನು ಬಳಸ್ತಕ್ಕಂಥವರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾವುದೇ ಒಂದು ಉಪಕರಣ ಬಳಸಬೇಕು ಅಂದರೂ ಅದ್ರ ಬಗ್ಗೆ ಅರಿವಿರಬೇಕು, ಅಭ್ಯಾಸ ಇರಬೇಕು. ಇವೆಲ್ಲ ಅಭ್ಯಾಸ ಮಾಡ್ಕೊಂಡ ಮೇಲೆ ಮಾತ್ರ ಈ ಕುಡುಗೋಲುಗಳನ್ನು ಬಳಸೋದಕ್ಕೆ ಸಾಧ್ಯವಾಗುತ್ತೆ. ಒಂದು ವೇಳೆ ಏನಾದರೂ ಕೈಗೆ ಅದು ಬಡಿದರೆ ರಕ್ತ ಚಿಮ್ಮುವಂತಹ ಸಾಧ್ಯತೆಗಳು, ಅನಾಹುತಗಳು ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಹಾಗಾಗಿ ಇದರ ಬಗ್ಗೆ ಎಚ್ಚರಿಕೆ ವಹಿಸೋದು ಕೂಡ ಸೂಕ್ತ. ಇನ್ನು ಬೆಳೆಗಳನ್ನು, ಕೊಯ್ಲುಗಳನ್ನು ಕತ್ತರಿಸ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕು. ಕಲ್ಲುಗಳಿಗೆ ಕುಡುಗೋಲು ಹೊಡೆಯದಂತೆ ನೋಡಿಕೊಳ್ಳುವುದು ಕೂಡ ಸೂಕ್ತ. ಇನ್ನು ತೋಟಗಾರಿಕೆಯಲ್ಲಿಯೂ ಕೂಡ ಇದು ಬಹಳಷ್ಟು ಬಳಕೆಯಲ್ಲಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಪ್ರಮುಖವಾಗಿ ಜಪಾನ್ ಮಾದರಿಯ ಕುಡುಗೋಲುಗಳು ಇಂದಿಗೂ ಕೂಡ ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದು, ಕೃಷಿ ಪ್ರಧಾನವಾದಂತಹ ರಾಷ್ಟ್ರಗಳಲ್ಲಿ ಇದು ಹೆಚ್ಚಾಗಿ ಬಳಕೆಯಲ್ಲಿರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಇದರ ಸೂಕ್ತವಾದ ನಿರ್ವಹಣೆ ಕೂಡ ಮುಖ್ಯ ಆಗುತ್ತೆ. ಯಾಕಂದರೆ ಮಳೆಗಾಲದಲ್ಲಿ ತೇವಾಂಶ ಇರತಕ್ಕಂಥ ಪ್ರದೇಶಗಳಲ್ಲಿ ಕಬ್ಬಿಣಗಳಿಗೆ ತುಕ್ಕು ಹಿಡಿಯುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತವೆ. ಹಾಗಾಗಿ ಎಣ್ಣೆ ಮತ್ತು ಬೂದಿಯನ್ನು ಸವರಿ ಕೆಲಸ ಮುಗಿದ ನಂತರ ಇಡ್ತಕ್ಕಂಥದ್ದನ್ನು ಕೂಡ ಗ್ರಾಮೀಣ ಪರಿಸರದಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಸಾಮಾನ್ಯವಾಗಿ ಕಲ್ಲುಗಳ ಮೂಲಕ ಇದನ್ನು ಚೂಪು ಮಾಡುತ್ತಾರೆ. ಅಲ್ಲಿರ್ತಕ್ಕಂತಹ ಕುಡುಗೋಲುಗಳನ್ನು ಸಾಮಾನ್ಯವಾಗಿ ಕಮ್ಮಾರರ ಬಳಿ
ಚೂಪು ಮಾಡಿಸ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಬೆವರಿನಿಂದ ಸೃಷ್ಟಿಗೊಂಡ ಈ ಕುಡುಗೋಲಿಗೆ ಸಾಕಷ್ಟು ಹಿನ್ನೆಲೆ ಇರತಕ್ಕಂಥದ್ದು, ಸಾಂಸ್ಕೃತಿಕ ಚರಿತ್ರೆ ಇರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ರೈತರು ಸಾಮಾನ್ಯವಾಗಿ ಹೊಲಗಳಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಗಾದೆ ಮಾತುಗಳನ್ನು ಬಳಸಿಕೊಂಡು, ಜಾನಪದ ಸಾಹಿತ್ಯವನ್ನು ಬಳಸಿಕೊಂಡು ಈ ಕುಡುಗೋಲನ್ನು ಹೊಗಳುತ್ತಾ ತಮ್ಮ ದಿನವನ್ನು ಕಳೆಯುವುದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಹಲವು ಗಾದೆ ಮಾತುಗಳು, ಒಗಟುಗಳು ಕೂಡ ಕುಡುಗೋಲಿನ ಮಹತ್ವವನ್ನು ವರ್ಣಿಸುತ್ತದೆ. ಕೊಟ್ಟಿಗೆ ಕುಡುಗೋಲು ತಂದರೆ ಕೊಟ್ಟಿಗೆ ತುಂಬಿತು ಅಂತಕ್ಕಂಥದ್ದಿರ್ಬೋದು. ಹಾಗೆ ರೈತನ ಕೈಯಿಂದ ಅತ್ತಿಗೆಯ ಕೈಗೆ ಬಂದರೆ ಒಳೆಯುವೆ ಅಂತಕ್ಕಂತಹ ಗಾದೆ ಮಾತುಗಳಿರ್ಬೋದು, ಹಾಗೆ ಒಗಟುಗಳಿರ್ಬೋದು. ಇವೆಲ್ಲವೂ ಕೂಡ ಒಂದು ಕುಡುಗೋಲಿನ ಮಹತ್ವವನ್ನು ತನ್ನದೇ ಆದ ನೆಲೆಯಲ್ಲಿ ಸಾರಿ ಹೇಳುತ್ತವೆ. ಇನ್ನು ತಮ್ಮೆಲ್ಲರಿಗೂ ಗೊತ್ತಿದೆ ಆಯುಧ ಪೂಜೆ. ಇದು ದಸರಾ ಹಬ್ಬದ ಸಂದರ್ಭದಲ್ಲಿ ಬರ್ತಕ್ಕಂತಹ ಒಂದು ಹಬ್ಬ. ಈ ಸಂದರ್ಭದಲ್ಲಿಯೂ ಕೂಡ ಕುಡುಗೋಲಿಗೆ ವಿಶೇಷವಾದ ಪೂಜೆಯನ್ನು ಕುಂಕುಮ ಹಚ್ಚುವುದರ ಮೂಲಕ ಪೂಜಿಸಲಾಗುತ್ತದೆ. ರೈತಾಪಿ ವರ್ಗದವರು ಇದಕ್ಕೆ ವಿಶೇಷವಾದ ಗೌರವವನ್ನು ಕೂಡ ಸಲ್ಲಿಸುತ್ತಾರೆ. ಇನ್ನು ಆಧುನಿಕ ಯಂತ್ರಗಳು ಬಂದಿದ್ದರೂ ಕೂಡ ಕುಡುಗೋಲಿನ ಮಹತ್ವ ಏನು ಕುಂದಿಲ್ಲ. ಯಾಕಂದರೆ ಭಾರತದಂತಹ ರಾಷ್ಟ್ರಗಳಲ್ಲಿ ಸಣ್ಣ ಹಿಡುವಳಿ ಹೊಂದಿರತಕ್ಕಂತಹ ರೈತರು ಹೆಚ್ಚಾಗಿರತಕ್ಕಂತಹ ಒಂದು ರಾಷ್ಟ್ರವಾಗಿರುವುದರಿಂದ ಇಲ್ಲಿ ಸಣ್ಣ ಹಿಡುವಳಿದಾರರು ಯಾವುದೇ ಆಧುನಿಕ ಉಪಕರಣಗಳನ್ನು ಬಳಸದೆ ಗ್ರಾಮೀಣ ಪರಿಸರದ ಇಂತಹ ಕುಡುಗೋಲಿನಂತಹ ಉಪಕರಣಗಳನ್ನು ಹೆಚ್ಚಾಗಿ ಬಳಸುತ್ತಾರೆ. ತಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಉಳಿಸಿಕೊಳ್ಳಲು ಕೂಡ ಇದು ಸಹಾಯಕವಾಗುತ್ತದೆ. ಇನ್ನು ಈ ಕುಡುಗೋಲು ಅಂತಕ್ಕಂಥದ್ದೇನಿದೆ, ಇದು ಪರಿಸರ ಸ್ನೇಹಿ ಉಪಕರಣವಾಗಿದೆ. ಇದು ಸಾಮಾನ್ಯವಾಗಿ ಮಾನವನ ಹಸ್ತಚಾಲಿತ ಉಪಕರಣವಾಗಿದ್ದು, ಯಾವುದೇ ಇಂಧನಗಳನ್ನು ಕೂಡ, ಯಾವುದೇ ಪರಿಸರ ಮಾಲಿನ್ಯವನ್ನು ಕೂಡ ಇದು ಮಾಡುವುದಿಲ್ಲ. ಹಾಗೆ ಇಲ್ಲಿ ಕೊಯ್ಯುವಂತಹ ಹುಲ್ಲು ಹಸುವಿಗೆ ನೀಡಲು ಪವಿತ್ರವಾದದ್ದು. ಇನ್ನು ಕೊನೆಯದಾಗಿ ಹೇಳೋದಾದ್ರೆ, ಮಾನವ ನಿರ್ಮಿತ ಹಾಗೂ ಕಮ್ಮಾರಿಕೆಯಿಂದ ಮೂಡಿ ಬಂದಿರುವ ಈ ಕುಡುಗೋಲು ತನ್ನದೇ ಆದ ಮಹತ್ವವನ್ನು ಉಳಿಸಿಕೊಂಡಿದೆ. ಇಂದಿಗೂ ಕೂಡ ರಾಷ್ಟ್ರದಾದ್ಯಂತ ರೈತರು ಇದನ್ನು ಕೊಯ್ಲು ಮಾಡಲು ಮತ್ತಿತರ ಉದ್ದೇಶಗಳಿಗೆ ಬಳಸುತ್ತಿದ್ದಾರೆ. ಇದನ್ನು ಹೆಚ್ಚು ಹೆಚ್ಚು ಬಳಸುವುದರ ಮೂಲಕ ಪ್ರಾಚೀನ ಕಾಲದ ಇತಿಹಾಸವನ್ನು ಇಂದಿಗೂ ಕೂಡ ಉಳಿಸಬೇಕಾಗಿದೆ. ಯಾವುದೇ ಬದಲಾವಣೆಗಳು ಬಂದರೂ ಕೂಡ ಅವೆಲ್ಲವನ್ನೂ ಕೂಡ ಮೆಟ್ಟಿ ನಿಂತು ನಾವು ಇಂತಹ ಸಾಂಪ್ರದಾಯಿಕ ಉಪಕರಣವನ್ನು ಬಳಸುವುದರ ಮೂಲಕ ಕೃಷಿ ಚಟುವಟಿಕೆಗಳಲ್ಲಿ ಮಿಶ್ರ ಬೆಳೆಯನ್ನು ಬೆಳೀತಕ್ಕಂಥವರು ಹಾಗೂ ನಮ್ಮ ಸಣ್ಣ ಹಿಡುವಳಿ ರೈತರು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಇದು ಒಂದು ಮಾರ್ಗದರ್ಶಿ ಸೂತ್ರ. ಕೇಳುಗರೆ, ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಇಂತಹ ಅಮೂಲ್ಯ ಮಾಹಿತಿಗಳು ನಿಮಗೂ ತಲುಪಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನೀವು ಕೇಳೋದಷ್ಟೇ ಅಲ್ಲ, ನಿಮ್ಮ ಆತ್ಮೀಯರಿಗೂ ಕೇಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್.